ನೋಡೋಣ ಅವ್ರು ಏನು ಹೇಳ್ತಾರೆ ಕೇಳೋಣ. ಅವ್ರದ್ದು ಕೇಳಬೇಕು, ಯಾಕಂದ್ರೆ ನಾವು ಮಿಡ್ಲ್ ಬ್ಯಾಂಡ್, ನಾವು ಇವ್ರದ್ದು ಕೇಳ್ತೀವಿ ಅವ್ರದ್ದು ಕೇಳ್ತೀವಿ. ಸೊ ಸರಿ ಆಗಲಿಕ್ಕೆ ಏನು ಸಾಧ್ಯ ಇದೆ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಮಾಡಲಿಕ್ಕೆ ಒಂದು ಸಭೆ ಕರೆದಿದ್ದೀವಿ. ಯಾಕಂದರೆ ಇನ್ನೂ ಅವರು ಆ ಸಂಡೇ ಮಾರ್ಕೆಟಲ್ಲಿ ಹೊರಗಡೆ ಕೂಡ್ತಿದ್ದಾರೆ. ಅವರು ಸುಮಾರು 100 ಜನ ಇದ್ದಾರೆ. ನಮ್ಮ ಕಡೆ 70 ಅಂಗಡಿ ಅವೈಲೇಬಲ್ ಇದೆ. ಅದನ್ನೇ ಒಂದು ದೊಡ್ಡ ಚರ್ಚೆ ಅದೇ ಮಾಡಿ ನಮ್ಮಿಂದ ಏನು ಸಹಾಯ ಆಗ್ತದೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿದ್ವಿ. ಅದನ್ನು ಗಮನದ ಇಟ್ಟುಕೊಂಡೆ ಇವತ್ತು ರಾಜೀವ್ ಶೇಟ್ ಅವರು ನಾವು ಸಭೆ ಕರೆದಿದ್ವಿ. ನೋಡೋಣ ಏನು ಚರ್ಚೆ ಆಗುತ್ತೆ. ರೈತರಿಗೆ ಸರಿಯಾದಂತ ದರ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲ ಬಂದಂತ ಸರ್ಕಾರ ಕೋಲ್ಕೊಂಡಿದೆ, ಒಣಗಿ ಹೋಗ್ತಾ ಇದೆ. ಒಂದು ವ್ಯವಸ್ಥೆ ಸರಿಯಾದಂತ ವ್ಯವಸ್ಥೆ ಇಲ್ಲ, ಅದು ಬೇರೆ. ಜೈ ಕಿಸಾನ್ ಮಾರ್ಕೆಟ್ ಅವಕಾಶ ಕೊಡ್ತಿದ್ದಾರೆ. ಇಲ್ಲ ನೋಡಿ, ಅದು ಕಾನೂನಲ್ಲಿ ಫಸ್ಟ್ ಕಾನೂನು, ಆಮ್ಯಾಗೆ ನಾವು ಏನು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಎರಡು ಆ್ಯಂಗಲಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಅದೆಲ್ಲ ನೋಡ್ಬೇಕು. ಅದರಲ್ಲೇ ಕಾನೂನು ಫಸ್ಟು ಅಡಿಯಲ್ಲಿ ಬರ್ತದೆ, ನೋಡಬೇಕು. ಅದು ನೋಡೋಣ. ಅದ್ರ ಬಗ್ಗೆ ಚರ್ಚೆ ಈಗಾಗಲೇ ಇದಕ್ಕೆ ಒಂದ್ಸರಿ ಮಾಡಿದ್ವಿ, ಚರ್ಚೆ ಆಗಿದೆ. ಅದು ಇವತ್ತು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್ಕಾರ ಬಂದು 3 ವರ್ಷ ಆಗ್ತಾ ಇದೆ. ಎಷ್ಟು ಪ್ರಣಾಳಿಕೆಗಳನ್ನು ಈಡೇರಿಕೆ ಮಾಡಿದೆ? ಸುಮಾರು 60ರಷ್ಟು ಮಾಡಿರ್ಬೋದು ಕನಿಷ್ಠ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನಾಳೆ ಸಭೆ ಇದೆ ತುಮಕೂರಲ್ಲಿ, ನಾವು ಹೋಗ್ತಾ ಇದ್ದೀವಿ. ಸೊ ಆ ಸಭೆಯಲ್ಲಿ ಬಹುಶಃ ಬಹಿರಂಗವಾಗಿ CM ಅವರು ಅಧ್ಯಕ್ಷ ಹೇಳ್ತಾರೆ ಏನೇನು ನಾವು ಘೋಷಣೆ ಮಾಡಿದ್ದೀವಿ, ಎಷ್ಟು ಪೂರೈಕೆ ಮಾಡಿದ್ದೀವಿ. ಸೊ ಇನ್ನೂ 2 ವರ್ಷ ಇದೆ, ಮಿಕ್ಕಿದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕಾರ್ಯಕರ್ತರನ್ನ ಏಕಾಏಕಿ ತೆಗೆದಿರೋದ್ರಿಂದ ಬೆಂಗಳೂರಲ್ಲಿ ಗಲಾಟೆ ಕೂಡ ಆಗಿದೆ ಸರ್, ಕಾಂಗ್ರೆಸ್ ಅಭ್ಯರ್ಥಿ. ಅಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡೋಣ ಏನಿದೆ. ಅಧ್ಯಕ್ಷ ಗಮನ ಹರಿಸ್ತಾರೆ ಅದ್ರ ಬಗ್ಗೆ. ಇಲ್ಲ, ಹೊಸದು ಘೋಷಣೆ ಮಾಡುವಂಥದ್ದು ಏನಿಲ್ಲ. ಈಗ ಹಳಿದನ್ನೇ ನಾವು ಪೂರೈಕೆ ಮಾಡಬೇಕಾಗಿದೆ, ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದು ಇದೆ, ಭಾಳ ದಿವಸದಿಂದ ಅದು ಡಿಮಾಂಡ್ ಇದೆ. ಅದು ಕಾರ್ಯಕರ್ತರಿಗೆ ಈಗಾಗಲೇ ಕೊಡಬೇಕಾಯಿತು, ಡಿಲೇ ಆಗಿದೆ. ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜನ್ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ CM ಆಗಿ ಮುಂದುವರಿಲಿ, ಒಂದು ವೇಳೆ ಅವರು ತೆಗೆಯುವಂತ ಪ್ರಶ್ನೆ ಬಂದ್ರೆ ಪರಮೇಶ್ವರ್ ಅವರನ್ನ CM ಮಾಡಲಿ ಅಂತ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಗೊತ್ತಿಲ್ಲ, ನಾಳೆ ನೋಡೋಣ. ಅದು ಡೆಲ್ಲಿಯಲ್ಲಿ ಕರೆಸ್ತಾರೆ, ಆದಷ್ಟು ಬೇಗ ಅಲ್ಲಿ ಇತ್ಯರ್ಥ ಇದ್ದು ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಈ ವಿಚಾರಕ್ಕೆ ಕರೆಸ್ತಾ ಇದ್ದಾರೆ. ತೆರೆ ಬೀಳ್ತಿದ್ದು ಬಹುಶಃ ಶಾರ್ಟ್ಲಿ ಡೆಲ್ಲಿ ಕರೆಸ್ಬೋದು. ಅಲ್ಲಿದೆಲ್ಲ ನೀವು ಹೇಳೋವಂಥ ವಿಚಾರ ಚರ್ಚೆ ಆಗಿ ಅಂತಿಮ ಒಂದು ರೂಪ ಪಡೀತೆ. ಇಲ್ಲ, ನೋಡೋಣ. ಡೆಲ್ಲಿಯಲ್ಲಿ ಕರೆದ್ಮೇಲೆ ನೋಡೋಣ, ನಾವು ಹೋಗ್ತೀವಿ ಅಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.